ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದ್ದಂತೆ ಸರಗಳರ ಹಾವಳಿ ಕೂಡ ಹೆಚ್ಚಾಗ್ತಿದೆ. ಮನೆಯ ಮುಂದೆ ರಂಗೋಲಿ ಹಾಕಲು ಬಂದಿದ್ದ ಮಹಿಳೆಯ ಚಿನ್ನದ ಸರ ಕಸಿದು ಹತ್ಯೆ ಮಾಡಿರೋ ಘಟನೆ ನಡೆದಿದೆ. ಇದರಿಂದ ಇಡೀ ಊರಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಮುಖಕ್ಕೆ ಸ್ಪ್ರೇ ಮಾಡಿ ಚಿನ್ನದ ಸರ ಕಸಿದು ಮಹಿಳೆಯ ಹತ್ಯೆ. ಮನೆಯ ಮುಂದೆಯೇ ಜವರಾಯನಂತೆ ಬಂದ ಕಿರಾತಕರು. ಮಗಳನ್ನ ನೆನೆದು ಕಣ್ಣೀರು ಹಾಕ್ತಿರುವ ತಾಯಿ, ಮನೆಯ ಮುಂದೆ ಕಾದು ಕುಳಿತಿರುವ ಜನ, ಭಯದಿಂದ ನಡೆದ ಕೃತ್ಯವನ್ನ ಮಾತನಾಡಿಕೊಳ್ತಿರುವ ಗ್ರಾಮಸ್ಥರು, ಪೆಂಡಾಲ್ ಹಾಕಿ ಮೃತದೇಹಕ್ಕಾಗಿ ಎದುರು ನೋಡ್ತಿರುವ ಸಂಬಂಧಿಕರು. ಇಂತಹ ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರು ಗ್ರಾಮ. ಫೋಟೋದಲ್ಲಿ ಕಾಣುವ ಈಕೆಯ ಹೆಸರು ಜ್ಯೋತಿ. ಹುಸ್ಕೂರು ಗ್ರಾಮದವರು. ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕಲು ಬಂದಿದ್ದಾರೆ. ಎಷ್ಟೊತ್ತಾದರೂ ಮನೆಗೆ ವಾಪಸ್ಸು ಬರೆದಿದ್ದಾಗ ಆತಂಕದಿಂದ ಗಂಡ ಮಂಜುನಾಥ್ ಡೋರ್ ಓಪನ್ ಮಾಡಲು ಟ್ರೈ ಮಾಡಿದ್ದಾರೆ. ಹೊರಗಡೆಯಿಂದ ಲಾಕ್ ಆಗಿದೆ. ಆಗ ಪಕ್ಕದ ಮನೆಯವರನ್ನ ಕರೆದಿದ್ದಾರೆ. ಬಂದು ನೋಡಿದಾಗ ಜ್ಯೋತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗೆ ಆಕೆ ಮೃತಪಟ್ಟಿದ್ದಾರೆ. ಯಾವ ತರ ತೊಂದ್ರೆನೂ ಇಲ್ಲ ಅವಳಿಗೆ. ಏನಾಯ್ತು ಅಂತ ಬಿದ್ದು ಬೆಳಗ್ಗೆ ಈಚೆ ಬಂದವಳು ಕೆಲ್ಸಕ್ಕೆ ಹೋಗೋದೆ ಬಿದ್ದವಳೆ. ಕಿವಿಗೆ ರಕ್ತ ಬಂದಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಜ್ಯೋತಿ ಹೊರಗಡೆ ಬರೋದನ್ನ ಯಾರೋ ವಾಚ್ ಮಾಡಿದ್ದಾರೆ. ಮನೆಯ ಕಾಂಪೌಂಡ್ನಲ್ಲಿ ಅವಿತು ಕುಳಿತಿದ್ದು ಹಿಂಬದಿಯಿಂದ ಲಾಕ್ ಮಾಡಿ ಮುಖಕ್ಕೆ ಸ್ಪ್ರೇ ಮಾಡಿ ಚಿನ್ನದ ಸರವನ್ನ ಕಸಿದು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಜ್ಯೋತಿಯ ಕತ್ತಿನ ಸರವನ್ನ ಎಳೆದಿರೋದ್ರಿಂದ ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮಕ್ಕಳನ್ನ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದೈತಿ ಈಚೆಗೆ ಬಂದು ವಾಶ್ರೂಮ್ಗೆ ಹೋಗಿ ಬರುವಾಗೆ ಬಾಕ್ಲಾಗ ಇದೇನು ಜ್ಯೋತಿ ಇಷ್ಟೊತ್ತಾದ್ರೂ ಬರ್ಲಿವಲ್ಲ ಆಚೆಗೆ ಹೋದವನು ಇವನು ಬಂದು ಬಾಕ್ಲ. ಸದ್ಯ ಘಟನೆ ಬಗ್ಗೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಸ್ಥಳದಲ್ಲಿ ಸೋಕೋ ಟೀಮ್ ಪರಿಶೀಲನೆ ನಡೆಸಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.